ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಕರ್ನಾಟಕದಲ್ಲಿ ವೇಗವಾಗಿ ಹರಡ್ತಿರುವಂತ ಈ ಒಂದು ಶಿಲೀಂಧ್ರ ಸೋಂಕಿನಿಂದ ಬಹಳಷ್ಟು ಜನ ಬಳಲ್ತಿರುವಂತದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅದೇ ರೀತಿಯಾಗಿ ಈ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ, ಆ ಒಂದು ಸೋಂಕಿಗೆ ನಾವು ಎಲ್ಲಿವರೆಗೂ ಕೂಡ ಈ ಒಂದು ಆಯಿಂಟ್ಮೆಂಟ್ ಆಗಿರ್ಬೋದು, ಈ ಒಂದು ಔಷಧಗಳನ್ನ ತಗೊಳ್ತಾ ಇರ್ತೀವಿ, ಅಲ್ಲಿವರೆಗೂ ಕೂಡ ಗುಣ ಆಗಿರುತ್ತೆ. ಅದಾದ ನಂತರದಲ್ಲಿ ಆ ಒಂದು ಔಷಧಿನ ನಿಲ್ಸಿದ ನಂತರದಲ್ಲಿ ಮತ್ತೆ ಬರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಸೋಂಕಿನಿಂದ ಬಳಲ್ತಿರುವಂತವ್ರು ಹಲವಾರು ಜನ ಇರುವುದನ್ನ ನಿಮ್ಗೂ ಕೂಡ ಗೊತ್ತಿರುತ್ತೆ, ನೀವು ಕೂಡ ನೋಡಿರ್ತೀರ. ಈ ಸೋಂಕಿನಿಂದ ಬಳಲ್ತಿರುವಂತವರು ಈ ಒಂದು ಮಾಂಕ್ಟೋಸ್ಕಿನೋ ಅನ್ನೋ ಒಂದು ಆಯಿಂಟ್ಮೆಂಟ್ ನೀವು ಬಳಸಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಆಯಿಂಟ್ಮೆಂಟ್ ನೀವು ಬಳಸಿದ ನಂತರದಲ್ಲಿ ನೀವು 30 ಡೇಸ್ ಅಂದ್ರೆ 30 ದಿನಗಳ ಕಾಲ ನೀವು ಇದನ್ನ ಬಳಸಬೇಕಾಗುತ್ತೆ. ಆ ಒಂದು 30 ದಿನಗಳವರೆಗೆ ನೀವು ಏನ್ ಬಳಸ್ತಾ ಇರ್ತೀರಾ ಅದರಲ್ಲಿ 7 ದಿನಕ್ಕೊಮ್ಮೆ 3 ದಿನ ಗ್ಯಾಪ್ ಕೊಡ್ಬೇಕಾಗುತ್ತೆ. 3 ದಿನ ಗ್ಯಾಪ್ ಕೊಟ್ಟು ಮತ್ತೆ 7 ದಿನ ನೀವು ಬಳಸಬೇಕಾಗುತ್ತೆ, ಮತ್ತೆ 3 ದಿನ ಗ್ಯಾಪ್ ನ ಕೊಡ್ಬೇಕಾಗುತ್ತೆ. ಇದೇ ರೀತಿಯಾಗಿ ನೀವು 1 ತಿಂಗಳ ಕಾಲ ಅಂದ್ರೆ 30 ದಿನಗಳು ಇದನ್ನ ಬಳಸಬೇಕಾಗುತ್ತೆ. ಇದನ್ನ 30 ದಿನ ನೀವು ಬಳಸಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಮತ್ತೆ ಆ ಒಂದು ಸೋಂಕು ಏನಿದೆ ಅದು ಹಿಂತಿರುಗಿ ಬರೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಸೋಂಕಿನ ಒಂದು ಪ್ರದೇಶ ಏನಿರುತ್ತೆ, ನಿಮ್ಮ ಒಂದು ಬಾಡಿಯಲ್ಲಿ ಆ ಒಂದು ಸೋಂಕು ಎಲ್ಲಿ ಹರಡ್ಕೊಂಡಿರುತ್ತೆ ಅಲ್ಲಿಗೆ ನೀವು ಸೋಪನ್ನ ಹಚ್ಚಬಾರ್ದು. ಈ ಒಂದು ಮಾಂಕ್ಟೋಸ್ಕಿನೋ ಅನ್ನೋ ಒಂದು ಏನು ಮೆಡಿಸಿನ್ ತಗೊಂಡಿರ್ತೀರಾ ಅದನ್ನ ನೀವು ಹಚ್ಚಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ನೇಹಿತರೆ, ಆದಷ್ಟು ಕೂಡ ಈ ಒಂದು ಮಾಂಸಾಹಾರ ತಿನ್ನೋದನ್ನ ನೀವು ಬಿಡ್ಬೇಕಾಗುತ್ತೆ. ಈ ಒಂದು ಸೋಂಕು ಇದ್ದಂತವ್ರು ಮಾಂಸಾಹಾರನ ಬಿಡ್ಬೇಕಾಗುತ್ತೆ. 30 ದಿನಗಳ ಕಾಲ ನೀವು ಏನು ಆ ಒಂದು ಮೆಡಿಸಿನ್ ಹಚ್ತಾ ಇರ್ತೀರಾ ಅಲ್ಲಿವರೆಗೂ ಕೂಡ ನೀವು ಆ ಒಂದು ಮಾಂಸಾಹಾರನ ತಿನ್ನೋದಕ್ಕೆ ಹೋಗ್ಬಾರ್ದು, ಮಾಂಸಾಹಾರನ ಬಿಡ್ಬೇಕಾಗುತ್ತೆ. ಮತ್ತೆ ಆ ಒಂದು ಸೋಂಕಿತ ಪ್ರದೇಶಕ್ಕೆ ನೀವು ಆ ಒಂದು ಸೋಪನ್ನ ಯೂಸ್ ಮಾಡಬಾರ್ದು. ಈ ಒಂದು ಸ್ಕಿನೋ ಏನಿದೆ ಅದನ್ನ ಮಾತ್ರ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಮಾಂಕ್ಟೋಸ್ಕಿನೋ ಏನಿದೆ ಅದನ್ನ ಮಾತ್ರ ಯೂಸ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಸ್ನೇಹಿತರೆ, ಈ ಒಂದು ಸೋರಿಯಾಸಿಸ್ ರೋಗಗಳು ಯಾರಿಗೆಲ್ಲ ಇದೆ ಅಂತವ್ರು ಕೂಡ ಇದನ್ನ ಯೂಸ್ ಮಾಡಬಾರ್ದು. ಈ ಒಂದು ಮಾಂಕ್ಟೋಸ್ಕಿನೋನ ಸೋರಿಯಾಸಿಸ್ ಕಾಯಿಲೆ ಇದ್ದಂತವ್ರು ಇದನ್ನ ಯೂಸ್ ಮಾಡಬಾರ್ದು ಸ್ನೇಹಿತರೆ. ಈ ಒಂದು ಸೋರಿಯಾಸಿಸ್ ಕಾಯಿಲೆ ಏನಾದ್ರು ಇದ್ರೆ ನೀವು ಅದನ್ನ ಬಳಸಿದ್ರೆ ಕೆಲವೊಂದಿಷ್ಟು ಅಡ್ಡ ಪರಿಣಾಮಗಳು ಕೂಡ ಬೀರ್ಬೋದು. ಅಂದ್ರೆ ಒಂದು ತುರಿಕೆಗಳಾಗುವಂತದ್ದು, ಮತ್ತೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಗಾಯ ಆಗುವಂತದ್ದು, ಈ ರೀತಿಯಾಗೆಲ್ಲ ಸಮಸ್ಯೆ ಇರ್ಬೋದು. ಅದಕ್ಕೋಸ್ಕರನೇ ಇದರಲ್ಲಿ ಈ ಒಂದು ಸಲ್ಫರ್ ಅಂಶ ಇರೋದ್ರಿಂದ ನೀವು ಅದನ್ನ ಸೋರಿಯಾಸಿಸ್ ಕಾಯಿಲೆ ಇರುವಂತವ್ರು ಇದನ್ನ ಬಳಸಬಾರ್ದು. ಅದೇ ರೀತಿಯಾಗಿ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಒಂದು ನಕಲಿ ಒಂದು ಉತ್ಪನ್ನಗಳು ಬಹಳಷ್ಟಿದೆ. ಹಾಗೇನೆ ನಿಮ್ಗೆ ಈ ಒಂದು ಏನು ಮಾಂಕ್ಟೋಸ್ಕಿನೋ ಏನಿದೆ ಇದು ನಿಮ್ಗೆ ಅಮೆಜಾನ್ ಕೂಡ ಲಭ್ಯ ಇರುವಂತದ್ದು, ಮತ್ತೆ ಈ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಲಭ್ಯ ಇರುವಂತದ್ದು, ಒಳ್ಳೆಯ ಒಂದು ರಿವ್ಯೂ ನ ಪಡ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಕಂಪನಿಯ ಒಂದು ವೆಬ್ಸೈಟ್ ಅಲ್ಲಿ ಕೂಡ ಇರುವಂತದ್ದು. ಈ ಒಂದು ಕಂಪನಿಯ ವೆಬ್ಸೈಟ್ ನೀವು ನೋಡೋದಾದ್ರೆ www.mmskino.com ಗೆ ನೀವು ವಿಸಿಟ್ ಮಾಡಿದ ನಂತರದಲ್ಲಿ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಬರುವಂತದ್ದು. ನಾನು ಸ್ಕ್ರೀನ್ ಅಲ್ಲಿ ಕೂಡ ಹಾಕಿದ್ದೀನಿ, ನೀವು ನೋಡ್ಕೋಬಹುದು. ಆ ಒಂದು ಏನು ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡಬಹುದು, ಅಥವಾ ಅಮೆಜಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಇಲ್ಲಿ ಕೂಡ ನೀವು ಪರ್ಚೇಸ್ ನ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.